ನಾನು ನಿಮ್ಮ ಹೋಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ರಿ ಮೀಡಿಯಾ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ನೋಡ್ಬೋದು ಹಿಮಾಲಯನ್ 411 ನನ್ನ ಬೈಕು. ಇದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಅಂತ. ಸೊ ಕೆಲವೊಂದು ಪಾರ್ಟ್ಸ್ ನನಗೆ ಗೊತ್ತಿರೋದು ಹೇಳ್ತೀನಿ, ಬಾಕಿ ಎಲ್ಲ ಇದರಲ್ಲಿ ಲಿಸ್ಟೇ ಇದೆ. ಒಂದು 14-15 ಪಾರ್ಟ್ಸ್ ಏನೋ ಚೇಂಜ್ ಮಾಡಿಟ್ಟಿದ್ದಾರೆ. ಫುಲ್ಲಾಗಿ ಕ್ಲಿಯರ್ ಬಿಲ್ಲೇ ಕೊಡ್ತಾರೆ ಸರ್ವಿಸ್ ಶೋರೂಮ್ಗೆ ಹೋದ್ರಲ್ಲಿ ಇದೇ ಥರ. ಸೊ ಏನಿಲ್ಲ ಅಂದರೂ ಒಂದು ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿ ಇದೊಂದು ಇಂಡಿಕೇಟರ್ ಕಟ್ ಆಗಿತ್ತು. ಸೊ ಇದನ್ನು ಹೊಸದಾಗಿ ಹಾಕಿದ್ದೀನಿ. ಬ್ರೇಕ್ ಪ್ಯಾಡ್ ಕೂಡ ಎರಡೂ ಕೂಡ ಚೇಂಜ್ ಮಾಡಿದ್ದೀನಿ, ಫ್ರಂಟ್ ಇದು ಕೂಡ ಬ್ಯಾಕ್ ಇದು ಕೂಡ. ಅದೇ ಥರ ನಮ್ಮ ಪ್ಲೇಟ್, ಡಿಸ್ಕ್ ಪ್ಲೇಟ್ ಕೂಡ ಎರಡು ಕೂಡ ಹೊಸದಾಗಿದೆ ನೋಡಿ, ಎರಡು ಕೂಡ ಚೇಂಜ್ ಮಾಡಿದ್ದೀನಿ. ಲಾಸ್ಟ್ ರೈಡಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದೆ, ಯಾಕೆಂದರೆ ಚೈನ್ ಲೂಬು ಅದೇ ಥರ ಕ್ಲೀನ್ ಮಾಡ್ತಾ ಇರಲಿಲ್ಲ. ಸೊ ಅದರಿಂದ ನನಗೆ ಚೈನ್ ಲಾಸ್ ಆಯಿತು. ಚೈನ್ಸ್ ಪಾಕೆಟ್ ವೀಕ್ ಆಗಿ ನಾನು ಎಲ್ಲಿದೆ ಹೊಸದೇ ಹಾಕಿಬಿಡಿ, ನೆಕ್ಸ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತ. ಸೊ ಇವಾಗ ಏನಂದರೆ ಟಯರನ್ನು ಎರಡು ಕೂಡ ಹಾಕಲಿಲ್ಲ, ನೆಕ್ಸ್ಟು ಅರ್ಧದಲ್ಲಿ ಹೋಗಿ ಹಾಕೋಣ. ಯಾಕೆಂದರೆ ಇದು ಆಲ್ಮೋಸ್ಟ್ 60% ಇದೆ. ಸೊ ಬ್ಯಾಕ್ ಇದು ಟೈರ್ ಏನಿಲ್ಲ ಅಂದರೂ 40% ಇದೆ. ಸೊ ಸಾಕಾಗುತ್ತೆ ಇಷ್ಟು. ಸೊ ಆ ಕಡೆ ಹೋಗಿ ಮುಂಬೈ, ಆ ಕಡೆ ಎಲ್ಲ ದಿಲ್ಲಿ ಎಲ್ಲಾದರೂ ನೋಡಿಕೊಂಡು ನಾವು ಟೈರನ್ನು ಚೇಂಜ್ ಮಾಡೋಣ. ಮತ್ತು ಇಲ್ಲಿ ಇದು ಹೊಸದು ಹಾಕಿದ್ದೀನಿ ಮೀಟ್ರು. ಮತ್ತು ಇನ್ನೇನೆಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಹಾಕಿದ್ದೀನಿ, ಇದರೆಲ್ಲ ಇದೆ. ಏನು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬಿಲ್ ಆಗುತ್ತೆ ಅಂತ. ಲಾಸ್ಟ್ ಇಯರ್ ಕೂಡ ನಾನು ಸರ್ವಿಸ್ ಮಾಡಿದ್ದೆ, ಬಟ್ ಸ್ಟಿಲ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದಿತ್ತು. ಬಟ್ ಈ ಸಲ ಅಂದ್ಕೊಂಡಿರಲಿಲ್ಲ ಅಷ್ಟು ಕೆಲಸ ಇತ್ತು ಅಂತ. ಸೊ ನೋಡುವಾಗ ಎಲ್ಲನೂ ಕೂಡ ಚೇಂಜ್ ಮಾಡಿಕೊಟ್ಟಿದ್ದಾರೆ, ಯಾಕೆಂದರೆ ಲದಾಖ್ ಹೋಗೋದಲ್ಲ. ಸೊ ಲದಾಖ್ ಹೋಗುವಾಗ ನಾವೆಲ್ಲ ಚೇಂಜ್ ಮಾಡಲಿಕ್ಕೇ ಬರುತ್ತೆ, ಯಾಕೆಂದರೆ ಏನಾದರೂ ಮಿಡಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಪ್ರಾಬ್ಲಮ್ ಓಕೆ, ಬಟ್ ಇದ್ದ ಪ್ರಾಬ್ಲಮೇ ಮತ್ತೆ ಬಂದರೆ ಅದು ಏನೋ ಒಂಥರ ಫೀಲ್ ಆಗುತ್ತೆ, ಸರಿ ಮಾಡ್ಬೋದಿತ್ತು, ರಿಗ್ರೆಟ್ ಆಗುತ್ತೆ. ಸೊ ಆದ್ದರಿಂದ ಬೈಕಿಗೆ ಫುಲ್ ಸರ್ವಿಸ್ ಮಾಡಿಸಿದ್ದೀನಿ. ಟೋಟಲ್ ಆಗಿ ಎಷ್ಟಾಗಿದೆ ಅಂದರೆ ಏನಿಲ್ಲ ಅಂದರೆ 15 ಪಾರ್ಟ್ಸ್ ಫಿಕ್ಸ್ ಮಾಡಿದ್ದಾರೆ, ಅದು ಇದ್ದು ಅಂತೆಲ್ಲ ಹೇಳಿ. ಸೊ ಆ ಸಣ್ಣ ಪಾರ್ಟ್ಸ್ ಎಲ್ಲ ಇದೆ, ಅದೆಲ್ಲ ಹೇಳಲಿಕ್ಕಾಗಲ್ಲ ನನಗೆ ಇವಾಗ. ಏನಿಲ್ಲ ಅಂದರೆ ಒಂದು 13,756 ರೂಪಾಯಿ ಆಗಿದೆ. ಸೊ ಗೈಸ್ ನೋಡಿ, 13,756 ರೂಪಾಯಿ ನನ್ನ ಗಾಡಿಗೆ ಸರ್ವಿಸ್ಗೆ ಕಾಸ್ಟ್ ಬಿದ್ದಿದೆ. ಸೊ ಹಿಮಾಲಯನ್ 411. ಸೊ 450ಗಿಂತ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಇದರದ್ದು 411. ಸೊ ಪರವಾಗಿಲ್ಲ, ನಮ್ಮ ಗಾಡಿ ಚೆನ್ನಾಗಿದ್ದರೆ ಇನ್ನೂ ಕೂಡ ನಮಗೆ ಎಷ್ಟು ಬೇಕಾದರೂ ರೈಡ್ ಮಾಡ್ಬೋದು. ಲಾಸ್ಟ್ ಇಯರ್ ನನಗೆ ಏನೂ ಪ್ರಾಬ್ಲಮ್ ಬಂದಿಲ್ಲ, ಸ್ವಲ್ಪ ಒಂದು ಪಂಚರ್ ಆಗಿಲ್ಲ, ಏನೂ ಆಗಿಲ್ಲ. ಒಂದು ಏರ್ ಫಿಲ್ಟರ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿದ್ದೀನಿ, ಚೇಂಜ್ ಮಾಡಿಸಿದ್ದೀನಿ. ಸೊ ಇವಾಗ ಬಿ ಎಮ್ ಸಿ ಅವ್ರದ್ದು ಏರ್ ಫಿಲ್ಟರ್ ನಾನು ಆಲ್ರೆಡಿ ಹಾಕಿದ್ದೀನಿ, ಅದು ಲೈಫ್ ಟೈಮ್ ನನಗೆ ಸ್ವಲ್ಪ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ. ಸೊ ಅವ್ರ ಹತ್ರ ಹೇಳಿದ್ದೀನಿ, ಜನರಲ್ ಚೆಕಪ್ಪಲ್ಲಿ ನೋಡಿ ಏನು ಪರವಾಗಿಲ್ಲ ಅಂತ ಹೇಳಿದರು. ಆಯಿಲ್ ಕೂಡ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಬ್ಲ್ಯಾಕ್ ಆಗಿತ್ತು ಅಂತೆ. ಸೊ ಚೇಂಜ್ ಮಾಡಿ ಅಂತ ಅಂದೆ, ಯಾಕೆಂದರೆ ನಮಗೆ ಆಲ್ಮೋಸ್ಟ್ ಹೋಗಿ ಬರಬೇಕು. ಏನಿಲ್ಲ ಅಂದರೂ 5,000 ಕಿಲೋಮೀಟ್ರ್ ಜಾಸ್ತಿ ಹೋಗ್ಬೋದು ಇದರಲ್ಲಿ. ಈ ಸಲ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ, ಜಾಸ್ತಿ ಅಂದರೆ ಜಾಸ್ತಿ ಹೋಗ್ಬೋದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಂದು ಸಲ ಒಂದು ವೀಡಿಯೋ ಬಂದು ನನ್ನ ಯೂಟ್ಯೂಬಲ್ಲಿ ಸ್ವಲ್ಪ ಬಂದು ವೀಡಿಯೋ ಎಲ್ಲ ಸ್ವಲ್ಪ ನೋಡ್ತಾ ಇರಿ, ನನಗೂ ಕೂಡ ಖುಷಿ ಆಗುತ್ತೆ ನಿಮ್ಮ ವ್ಯೂಸ್ ಎಲ್ಲ ನೋಡಿ. ಸೊ ಇದೇ ಥರ ಇವಾಗ ಬೇಸಿಕ್ ಅಲ್ವಾ, ಸೊ ಪರವಾಗಿಲ್ಲ. ನನಗೆ 100 ವ್ಯೂಸ್ ಬಂದರೆ ಒಂದು ಖುಷಿ, 100K ಜನ ನೋಡಿದಂಥ ಅದೇ ಥರ ಖುಷಿ ಇರುತ್ತೆ. ಇನ್ನು ಬೈಕಲ್ಲಿ ಏನು ಕೆಲಸ ಬಾಕಿ ಇದೆ ಅಂದರೆ, ಸೊ ಇಲ್ಲೊಂದು ಗಾರ್ಡ್ ಬರುತ್ತೆ, ಅದೇ ಥರ ಟಾಪ್ ಬಾಕ್ಸು, ಅದು ಆಲ್ರೆಡಿ ನನ್ನ ಜೊತೆ ಇದೆ, ಅದು ಕೂಡ ನನ್ನ ಜೊತೆ ಎಲ್ಲ ರಿಮೂವ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ 2 ಜೆರಿ ಕ್ಯಾನ್ ಫಿಕ್ಸ್ ಮಾಡೋದಾ ಅಥವಾ ಬೇರೆ ಏನಾದರೂ ಸೆಟ್ ಮಾಡ್ತೀನಿ. ಲಾಸ್ಟ್ ಇಯರ್ ಥರನೇ ಇಲ್ಲಿ ಕೂಡ ಸೆಟ್ ಮಾಡುವಂಥ ಪ್ಲ್ಯಾನ್ ಇದೆ ನಂದು. ಆ ವಾಟರ್ ಕ್ಯಾನ್ದು ಬ್ಯಾಗು, ಅದೇ ಥರ ವಾಟರ್ ಬಾಟಲ್ ಇಡುವಂಥ ಬ್ಯಾಗ್. ಸೊ ಅದೇ ಬೆಸ್ಟ್. ತುಂಬ ಏನು ಬೈಕ್ ಒಂದು ಕ್ಲಿಯರ್ ಇದ್ದರೆ ಸಾಕು ಮೇಯ್ನಾಗಿ. ಮತ್ತು ನಮಗೆ ಪೆಟ್ರೋಲ್ಗೆ ಹಣ, ನಮಗೆ ಸ್ಟೇ ಮಾಡಲಿಕ್ಕೆ, ಅದೇ ಥರ ನಮಗೆ ತಿನ್ನಲಿಕ್ಕೆ ಸ್ವಲ್ಪ ಹಣ ಇದ್ದರೆ ಅದೇ ಸಾಕು. ತುಂಬ ಏನು ಆ ಥರ ಈ ಥರ ಭರ್ಜರಿಯಾಗಿ ಏನು ಇದಕ್ಕೆ ಸ್ಪೆಂಡ್ ಮಾಡಿ ಏನು ಯೂಸ್ ಇಲ್ಲ. ಹೋಗುವಾಗ ಸ್ವಲ್ಪ ಕಂಫರ್ಟೇಬಲ್ ಆಗಿ ಹೋಗಬೇಕು ಅಂತ ಅಷ್ಟೇ. ಸೊ ಬೈಕ್ ನೆಕ್ಸ್ಟಿಗೆ ಏನೆಲ್ಲ ಫಿಟ್ ಮಾಡ್ತೀನಿ, ಇದೆಲ್ಲ ನಾನೇ ಮನೆಯಲ್ಲಿ ಫಿಟ್ ಮಾಡ್ತೀನಿ. ಎಲ್ಲ ಫುಲ್ ಫಿಟ್ ಮಾಡಿ ಅದರದ್ದೊಂದು ಆದರೆ ನಿಮಗೆಲ್ಲ ವೀಡಿಯೋ ತೋರಿಸೋ ಥರನೇ ಒಂದು ಫಿಟ್ ಎಲ್ಲ ಮಾಡ್ತೀನಿ ಗೈಸ್. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಅದೇ ಥರ ಕಮೆಂಟ್, ನಿಮ್ಮ ಒಪಿನಿಯನ್ ಏನಾದರೂ ಒಂದು ಮೆಸೇಜ್ ಹಾಕಿ, ಖುಷಿ ಆಗುತ್ತೆ. ಒಂದು ಹಾರ್ಟ್ ಸಿಂಬಲ್ ಏನಾದರೂ ಒಂದು ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.